ರಾಜ್ಯದಲ್ಲಿ ವೀಕ್ಷಕರೇ ಕಂಡು ಕೇಳರಿಯದ ಬರಗಾಲದ ಛಾಯೆ ಇದೆ. ಹಸಿ ಬರ ಮುಂಗಾರಿನ ಕೃಷಿಯನ್ನ ನುಂಗು ಹಾಕಿದೆ. ಈ ವಿಚಾರವಾಗಿ ಇವತ್ತು ಕೃಷಿ ಸಚಿವ ನರೇಂದ್ರ ಸ್ವಾಮಿ ಸಭೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಅಧಿಕಾರಿಗಳ ಜೊತೆ ಕೃಷಿ ಭವನದಲ್ಲಿ ಸಭೆ ನಡೆಸುತ್ತಾರೆ. ಮಹತ್ವದ ಸಭೆ. ಯಾವ್ಯಾವ ತಾಲೂಕಿನಲ್ಲಿ ಬರಗಾಲ ಇದೆ, ಯಾವ ಮಟ್ಟದಲ್ಲಿದೆ, ಎಷ್ಟರ ಮಟ್ಟಿಗೆ ಬೆಳೆ ಹಾನಿಯಾಗಿದೆ, ನೀರಿನ ಅಲಭ್ಯತೆ ಎಷ್ಟರ ಮಟ್ಟಿಗೆ ಜನಗಳಿಗೆ ತೊಂದರೆ ಕೊಡ್ತಾ ಇದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇವಿನ ಕೊರತೆ, ಗೊಬ್ಬರದ ಕೊರತೆ, ಹೀಗೆ ಬರದ ಪರಿಣಾಮಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ತಾಲೂಕುಗಳಿಂದ ಇವತ್ತು ಕೃಷಿ ಇಲಾಖೆ ವರದಿ ತರಿಸಿಕೊಂಡು ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಅತ್ಯಂತ ತುರ್ತಾಗಿ ಆಗಬೇಕಾಗಿರೋ ಕೆಲಸ ಇದು. ನೋಡಿ, ಮುಂಗಾರು ಆರಂಭ ಆದಾಗ ಎಲ್ನಿನೋ ಎಫೆಕ್ಟ್ ಇಂದ ಮಳೆ ಬಹಳ ಕಡಿಮೆ ಆಗಿ ಸಾಕಷ್ಟು ಜಿಲ್ಲೆಗಳಿಗೆ ಹಾನಿಯಾಯಿತು. ಆನಂತರ ಹಲವು ಜಿಲ್ಲೆಗಳಲ್ಲಿ ವರುಣದೇವ ಸಿಕ್ಕಾಪಟ್ಟೆ ಆರ್ಭಟಿಸಿದ್ದು ಆಯಿತು, ಅತಿವೃಷ್ಟಿಯಾಗಿದ್ದು ಆಯಿತು. ಈಗ ಮತ್ತೆ ಹಲವು ಕಡೆ ಮಳೆ ಕೊರತೆ ಆಗುವ ಸಂಭವ ಕಾಣ್ತಾ ಇದೆ. ಎಲ್ನಿನೋ ಎಫೆಕ್ಟ್ ಇಂದಾಗಿ ಮತ್ತೆ ಭರದ ಛಾಯೆ ಆವರಿಸ್ತಾ ಇದೆ. ರಾಜ್ಯದಲ್ಲಿ ಒಂದ್ ಕಡೆ ಭೀಕರ ಬರ ಆವರಿಸಿದೆ, ಮತ್ತೊಂದ್ ಕಡೆ ಬಿಟ್ಟು ಬಿಟ್ಟು ಮಳೆರಾಯ ಅಬ್ಬರಿಸ್ತಾ ಇದ್ದಾರೆ. ಜನರ ಮೇಲೆ ಜೂನ್ ಜುಲೈಯಲ್ಲಿ ಮಳೆ ಬರದ ಬರೆಯನ್ನ ಎಳೆದಿತ್ತು. ಆದರೆ ಇದೀಗ ಮಳೆರಾಯ ಆರ್ಭಟ ಜೋರಾಗಿ ಚೇತರಿಕೆ ಕಂಡು ಬಂದಿದ್ರೆ ಮಳೆ ಕಡಿಮೆಯಾಗುವುದಕ್ಕೆ ಕಾರಣ ಆಗಿದ್ದ ಎಲ್ನಿನೋ ಮತ್ತೆ ಪ್ರಬಲವಾಗಿ ಮಳೆಯ ಮೇಲೆ ಎಫೆಕ್ಟ್ ನೀಡುವ ಆತಂಕ ಎದುರಾಗಿದೆ. ರಾಜ್ಯದಲ್ಲಿ ಮತ್ತೆ ಕೈ ಕೊಡಲಿದೆ ಮಳೆ. ಕುಡಿಯುವ ನೀರಿಗೆ ಶುರುವಾಗಲಿದೆ ಸಂಕಷ್ಟ. ಹಿಂಗಾರು ಮಳೆಗೆ ಎಲ್ನಿನೋ ಎಫೆಕ್ಟ್ ಭೀತಿ. ಈಗಾಗಲೇ ರಾಜ್ಯದಲ್ಲಿ 31% ಮಳೆಯ ಕೊರತೆ ಉಂಟಾಗಿದೆ. ಇನ್ನು ಹಿಂಗಾರು ಮಳೆ ಬಂದ್ರೆ ಸ್ವಲ್ಪ ರಾಜ್ಯ ಚೇತರಿಸುವುದು ಜೊತೆಗೆ ಹಿಂಗಾರು ಬೆಳೆ ಬೆಳೆಯುವುದಕ್ಕೆ ಸಹಾಯ ಆಗಲಿದೆ. ಆದರೆ ಎಲ್ನಿನೋ ಎಫೆಕ್ಟ್ ಪ್ರಬಲ ಆಗ್ತಾನೆ ಇರೋದು ಮುಂದಿನ ದಿನಗಳಲ್ಲಿ ಹಿಂಗಾರು ಮಳೆಯ ಮೇಲೂ ಪರಿಣಾಮ ಬೀರುವ ಭೀತಿ ಶುರುವಾಗಿದೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಕೃಷಿ ಚಟುವಟಿಕೆಗಳು ಕುಂಠಿತ ಆಗಿದೆ. ಹೀಗಾಗಿ ಅನೇಕ ರೈತರು ಹಿಂಗಾರು ಬೆಳೆಯ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದರೆ ಮುಂಗಾರು ಮಳೆಗೆ ಸಮಸ್ಯೆ ನೀಡಿದ್ದ ಎಲ್ನಿನೋ ಮತ್ತಷ್ಟು ಪ್ರಬಲವಾಗುವ ಸಾಧ್ಯತೆ ಹೆಚ್ಚಳವಾಗಿದೆ. ಸೊ ಈ ಎಲ್ನಿನೋ ಒಂದು ಪರಿಣಾಮದ ಕಾರಣದಿಂದ ದೇಶಾದ್ಯಂತ ಮಳೆ ಕೊರತೆ ಆಗಿರೋದ್ರ ಜೊತೆಗೆ ಕರ್ನಾಟಕ ರಾಜ್ಯವನ್ನ ತಾವು ಗಮನಿಸಿಕೊಂಡು ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಈವರೆಗೆ ನಮಗೆ ಸುಮಾರು 31% ಅಷ್ಟು ಒಟ್ಟಾರೆ ಮಳೆ ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ ಆಕ್ಚುಲಿ. ಸೊ ಈ ಮಳೆ ಕೊರತೆಯನ್ನ ಗಮನಿಸಿದಾಗಲೂ ಕೂಡ ಎಕ್ಸೆಪ್ಟ್ ನಮಗೆ ಬಾಗಲಕೋಟೆ ಮತ್ತೆ ಬೆಳಗಾಂ ಜಿಲ್ಲೆನಲ್ಲಿ ನಿಯರ್ ನಾರ್ಮಲ್ ಅಂದ್ರೆ ನೆಗೆಟಿವ್ ನಾರ್ಮಲ್ ಅಂತ ಕರಿತೀವಿ. ಅಂದ್ರೆ ನಾರ್ಮಲ್ ವಾಡಿಕೆಗಿಂತ ಸ್ವಲ್ಪ ಮಳೆ ಕಮ್ಮಿ ಆದ್ರೆ ಉಳಿದಂತ ಎಲ್ಲಾ 29 ಜಿಲ್ಲೆಗಳಲ್ಲೂ ಕೂಡ ಮಳೆ ಕೊರತೆಯನ್ನ ಗಮನಿಸಿದರೆ 25ರಿಂದ 35-40% ವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆ ಕೊರತೆಯನ್ನ ನಾವು ದಾಖಲು ಮಾಡಿರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಹಿಂಗಾರು ಮಳೆಯ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಬಂಗಾಳ ಕೊಲ್ಲಿ ಸಾಗರದಲ್ಲಿ ಸೈಕ್ಲೋನ್ಗಳು ಪ್ರಬಲ ಆಗದೆ ಹೋದಲ್ಲಿ ಹಿಂಗಾರು ಮಳೆ ಸಂಪೂರ್ಣವಾಗಿ ಕಡಿಮೆ ಆಗಲಿಕ್ಕಿದೆ. ಎಲ್ನಿನೋ ದುರ್ಬಲ ಆಗದೆ ಸಂಪೂರ್ಣವಾಗಿ ಹಿಂಗಾರು ಮಳೆ ಕೈಕೊಟ್ಟು ಹಿಂಗಾರು ಬೆಳೆಗೂ ಸಮಸ್ಯೆ ಆಗಲಿಕ್ಕಿದೆ. ಇದರ ಜೊತೆಗೆ ಮುಂದಿನ ವರ್ಷದ ಬೇಸಿಗೆಯಷ್ಟರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆಗಳೂ ಇದೆ. ನಮಗೆ ಹಿಂಗಾರು ಮಳೆಯ ಪ್ರಬಲವಾಗಿ ಬರ್ತಕ್ಕಂಥದ್ದು ಈ ಸೈಕ್ಲೋನ್ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಬಹುಶಃ ಅದನ್ನ ಇನ್ನು ನಾವು ಸೆಪ್ಟೆಂಬರ್ ಕೊನೆಯ ಭಾಗದಲ್ಲಿ ಆ ಒಂದು ಬಂಗಾಳ ಕೊಲ್ಲಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನ ಗಮನಿಸಿ ಆ ಒಂದು ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಬಹುಶಃ ಎಲ್ನಿನೋ ಪರಿಣಾಮದಿಂದ ನಮ್ಗೆ ಹಿಂಗಾರು ಕೂಡ ಕ್ಷೀಣಿಸುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಆದ್ರೆ ಈ ಡಿಪ್ರೆಷನ್ ಅಥವಾ ಸೈಕ್ಲೋನ್ಗಳು ಬೇ ಆಫ್ ಬೆಂಗಾಲ್ ಅಲ್ಲಿ ಏನಾದ್ರು ಉತ್ತಮಗೊಂಡ್ರೆ ಪ್ರಬಲಗೊಂಡ್ರೆ ಆ ಸಂದರ್ಭದಲ್ಲಿ ನಮ್ಗೆ ಒಂದಿಷ್ಟು ಮಳೆಯನ್ನ ನಮಗೆ ಸೈಕ್ಲೋನ್ ನ ಮುಖಾಂತರ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ನಲ್ಲಿ ರಾಜ್ಯದ ಮಳೆ ಮತ್ತೆ ಕೈಕೊಡುವ ಆತಂಕ ಎದುರಾಗಿದ್ದು ಎಲ್ನಿನೋ ಎಫೆಕ್ಟ್ ಇದೇ ರೀತಿ ಮುಂದುವರೆದ್ರೆ ಕುಡಿಯೋ ನೀರಿಗೂ ಸಮಸ್ಯೆ ಎದುರಾಗುವುದಂತೂ ಸುಳ್ಳಲ್ಲ. ವೀಕ್ಷಕರೇ, ಇದರ ಪರಿಣಾಮಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಮತ್ತು ಬಹಳ ಗಂಭೀರವಾಗಿರುತ್ತೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಮತ್ತೆ ಈಗ ಹಿಂಗಾರಿಗೂ ಕೂಡ ಬರದ ಬರೆ ಬೀಳಲಿದೆ ಅನ್ನುವಂಥದ್ದು ನಿಜಕ್ಕೂ ಶಾಕಿಂಗ್ ವಿಚಾರ. ಈಗ ಮುಂಗಾರಿನ ಬರದ ಪರಿಸ್ಥಿತಿಯ ವಿಚಾರದಲ್ಲೇ ಇನ್ನೂ ಕೂಡ ಯಾವುದೇ ರೀತಿ ರಿಲೀಫ್ ಸಿಕ್ಕಿಲ್ಲ. ಈಗಲಾದ್ರೂ ಬರ ಘೋಷಣೆ ಮಾಡತ್ತಾ ಸರ್ಕಾರ? ಒಂದು. ಎರಡನೇದು ಬಸವರಾಜ್, ಕಾವೇರಿ ವಿಚಾರದಲ್ಲಿ ನಾವು ನೀರು ಬಿಡಬೇಕು ಅಂತ ಬೇರೆ ಆದೇಶ ಆಗಿದೆ. ಹಾಗೆ ಒಂದು ವೇಳೆ ಬಿಟ್ರೆ ಕುಡಿಯೋ ನೀರಿಗೂ ಕೂಡ ನೀರು ಇರೋದಿಲ್ಲ ನಮ್ಮಲ್ಲಿ ಅಂತ. ಏನಿದೆ ಪರಿಸ್ಥಿತಿ ಬಸವರಾಜ್?
ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಬರಗಾಲ ಘೋಷಣೆ ಮಾಡಬೇಕನ್ನುವಂಥದ್ದು ರಾಜ್ಯ ಸರ್ಕಾರದ ಇರಾದೆ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಈಗಾಗಲೇ ಆರಂಭಿಸಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಬರ ಅಧ್ಯಯನ ಮಾಡಿಸಿಕೊಂಡು ವರದಿಯನ್ನ ತರಿಸಿಕೊಂಡಿದೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ತಂದಂತ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಸಿಎಂ ಅವರು, ಮತ್ತು ಅದನ್ನ ಅಧ್ಯಯನ ಮಾಡಿ ಅಂಕಿಅಂಶಗಳನ್ನ ತಯಾರು ಮಾಡೋಕೆ ಈಗಾಗಲೇ ಸೂಚನೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಕಂದಾಯ ಸಚಿವರು ಕೊಟ್ಟಿದ್ದಾರೆ ಮತ್ತು ಕೃಷಿ ಸಚಿವರು ಕೊಟ್ಟಿದ್ದಾರೆ. ಈ ಎಲ್ಲಾ ಅಂಕಿಅಂಶಗಳನ್ನ ತಯಾರು ಮಾಡಿ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ, ಎಷ್ಟೆಷ್ಟು ಮಳೆಯ ಕೊರತೆ ಆಗಿದೆ ಅನ್ನುವಂತ ಒಂದು ವರದಿಯನ್ನು ಸಂಗ್ರಹ ಮಾಡ್ತಾರೆ. ಆ ವರದಿಯನ್ನು ಸಿದ್ಧಪಡಿಸಿ ಇವತ್ತು ಈ ತಿಂಗಳ ಕೊನೆಯಲ್ಲಿ ಏನು ಕೇಂದ್ರ ಸರ್ಕಾರಕ್ಕೆ ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಆಗಸ್ಟ್ ಎಂಡ್ಗೆ ಈ ಒಂದು ವರದಿಯನ್ನು ಕೊಟ್ರೆ ಸೆಪ್ಟೆಂಬರ್ ಕೊನೆಯಲ್ಲಿ ಈ ಒಂದು ಪರಿಹಾರ ಕಾರ್ಯಗಳು ಸಿಗಬಹುದು, ಕೇಂದ್ರದಿಂದ ಬರ ಘೋಷಣೆ ಆಗಬಹುದು ರಾಜ್ಯದಲ್ಲಿ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಈಗಾಗಲೇ ತಾತ್ಕಾಲಿಕವಾಗಿ ಕುಡಿಯುವ ನೀರಿಗೆ ಮಾತ್ರ ರಾಜ್ಯ ಸರ್ಕಾರ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಬರದ ವಿಚಾರವಾಗಿ ರೈತರಿಗೆ ಯಾವುದೇ ಸಂಕಷ್ಟದ ಸೂತ್ರಗಳನ್ನು ಹೆಣೆದಿಲ್ಲ. ಕೇವಲ ಕುಡಿಯುವ ನೀರಿಗೆ ಮಾತ್ರ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ಹಣಕಾಸಿನ ಬಿಡುಗಡೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಈ ಪರಿಹಾರವನ್ನು ಬಡಿಬೇಕು ಅನ್ನೋದಾದ್ರೆ ಕೇಂದ್ರ ಸರ್ಕಾರದ ಮೊರೆ ಹೋಗಬೇಕಾದಂತ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕಿದೆ. ಆ ನಿಟ್ಟಿನ ಪ್ರಯತ್ನಗಳನ್ನ ಈಗಾಗಲೇ ಆರಂಭಿಸಿರ್ತಕ್ಕಂಥದ್ದು. ಹಾಗಾಗಿ ಈ ವರದಿಯನ್ನ ಸಂಗ್ರಹ ಮಾಡಿ ಆ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಬಳಿಕ ಕೇಂದ್ರ ಸರ್ಕಾರ ಎಷ್ಟು ದಿನಗಳ ಒಳಗಡೆ ಈ ಒಂದು ಬರ ಪರಿಹಾರವನ್ನ ಘೋಷಣೆ ಮಾಡುತ್ತೆ, ಬರ ಪರಿಹಾರವನ್ನು ನೀಡುತ್ತೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಕಳೆದ 2023ರಲ್ಲಿ ಈ ಒಂದು ಬರ ಪರಿಹಾರವನ್ನು ಪಡೆಯೋಕೆ ಕೋರ್ಟ್ ಮೂಲಕ ಹೋಗಬೇಕಾಯಿತು. ಕೋರ್ಟ್ ಸೂಚನೆ ಬಳಿಕ ಕೇಂದ್ರ ಸರ್ಕಾರ 3,000 ಕೋಟಿಯನ್ನ ಬಿಡುಗಡೆ ಮಾಡಿತು. ಹಾಗಾಗಿ ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ ಅನ್ನೋಂಥದ್ದು. ಅದಾಗೂ ಕೂಡ ಪ್ರಯತ್ನವನ್ನ ಈಗಾಗಲೇ ಆರಂಭಿಸಿರ್ತಕ್ಕಂಥದ್ದು. ಜೊತೆಗೆ ಕಾವೇರಿ ನೀರು ಕೂಡ ಉಳಿಸಬೇಕಂತ ಅನಿವಾರ್ಯತೆ ಇದೆ ಕುಡಿಯುವ ನೀರಿಗಾಗಿ. ಆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯ ಕೋರ್ಟ್ಗಳಲ್ಲಿ ಹಿನ್ನಡೆ ಆಗಿರೋದ್ರಿಂದ ಮುಂದಿನ ಹಂತದಲ್ಲಿ ಕುಡಿಯುವ ನೀರನ್ನು ಉಳಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದಷ್ಟು ಪ್ರಯತ್ನಗಳನ್ನ ಆರಂಭಿಸಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್.